ಏನ್ ಗೊತ್ತಾ, ನಮ್ಮ ಕಾಲೇಜಲ್ಲಿ ಜನಪದ ಜಾತ್ರೆ ಮಾಡ್ತಿದ್ದಾರೆ. ಅದಕ್ಕೆ ನಾವೆಲ್ಲ ಫುಲ್ ಟ್ರೆಡಿಷನಲ್ ಆಗಿ ಬಂದಿರೋದು. ಚಿಂತಾಜನೆ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಗೈಸ್, ಸಾನ ಅಂತ ಭೂಮಿ, ಶ್ರವಂತಿ, ಅಲ್ಲೊಬ್ಳು ಇದ್ದಾಳೆ ಸವಿತಾ, ಅಲ್ಲೊಬ್ಳು ಇದ್ದಾಳೆ ಇನ್ನೊಂದು ಭೂಮಿ ಅಂತ. ಸಾನ, ನಮ್ಮ ಕಾಲೇಜಲ್ಲಿ ಜನಪದ ಜಾತ್ರೆ ಮಾಡ್ತಾ ಇರೋದ್ರಿಂದ ನಿಮ್ಗೆ ಏನ್ ಅನಿಸ್ತಾ ಇದೆ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸ್ಟಾಲ್ಸ್ ಇಟ್ಟಿದ್ದಾರೆ ಗೈಸ್, ಆದ್ರೂ ಒಂದೊಂದು ಪ್ರೈಸ್ ಎಷ್ಟಿದೆ ಗೊತ್ತಾ? ಕಾಸು ಇಲ್ಲ. ಏನು ಕೂಪನ್ನು 10 ರೂಪಾಯಿಗೆ ಅಷ್ಟೇ ಕಮ್ಮಿ ಮಾಡೋದು. ಸುಮ್ನೆ 10 ರೂಪಾಯಿ ನಾವೇ ಎಕ್ಸ್ಟ್ರಾ ಪೇ ಮಾಡ್ಕೊಂಡು ಹೋಗ್ಬಿಡ್ಬೋದು. ನಮ್ಗೆ ಒಂದ್ ಕೂಪನ್ ಕೊಟ್ರು ಗೈಸ್, PU ಅವ್ರಿಗೆ ಅಂತ ಅನ್ಬಿಟ್ಟು. ನಾವು ಅವ್ರೇನಂದ್ರು ಕೂಪನ್ ಕೊಟ್ಟಿರೋರು ಏನೇ ತಗೊಂಡ್ರು 60 ರೂಪೀಸ್ ಫ್ರೀಯಾಗಿ, ಅಂದ್ರೆ 60 ರೂಪೀಸ್ ಇರೋದು ಏನಾದ್ರು ಐಟಮು ಫ್ರೀಯಾಗಿ ಸಿಗುತ್ತೆ ಅಂತ ಅನ್ಬಿಟ್ಟು ಆಯ್ತಾ. ನಾವ್ ಅದೇ ಅನ್ಕೊಂಡು ಹೋದ್ವಿ ಎಲ್ಲ ಶಾಪ್ ಹತ್ರನು. ಅವ್ರೇನಂದ್ರು 60 ರೂಪೀಸ್ ಅಲ್ಲಿ 70 ರೂಪಾಯಿ ನಮ್ ಕೈಯಲ್ಲಿ ನಾವು ಜನ ಹಾಕ್ಬಿಟ್ಟು ತಗೋಬೇಕಂತ. ಸಂಪತ್ಗೆ ಏನಕ್ಕೆ ಅವ್ರ ಬಾಯಿಗೆ 50 ರೂಪಾಯಿ ಇರ್ಬೇಕು, ನಾವ್ 50 ರೂಪಾಯಿಗೆ 5 ಐಟಮ್ ತಗೋಬಂದಿದ್ದೀವಿ. ಗೊತ್ತಾಯ್ತಾ? ಅಷ್ಟೇ. ಯಾಕಂದ್ರೆ ಅವ್ಳು ಫುಲ್ ಸುಸ್ತಾಗ್ಬಿಟ್ಟಿದ್ದಾಳೆ, ಅದಕ್ಕೆ ನಾನ್ ನನ್ ಲವ್ವರ್ನ ಮಿಸ್ ಮಾಡ್ಕೊಂತಿದ್ದೀನಿ, ಅದಕ್ಕೆ ಮಾತಾಡಕ. ಅವ್ರ ಲವರ್ ಯಾರು ಅಂತ ಕೇಳಿ. ರೇವತಿ ಅಂತ. ಇಲ್ಲ ಗೈಸ್, ಇವ್ಳು ಹೇಳೋದಲ್ಲ ಮುಂಬಡಿ ಒಳ್ಳೆ ಟಾರ್ಚರ್ ಕೊಡ್ತಾರೆ ಇಬ್ರು. ಇವ್ರೇ ನಮ್ಮತ್ತೆ, ಅದೇ ನನ್ ಲವರ್ ಅವ್ರ ಅಮ್ಮ, ನಮ್ಮತ್ತೆ, ನಮ್ಮ ಮಾವನವ್ರ ಸೈಡ್ ಎಫೆಕ್ಟ್ಸ್ ಹುಷಾರಿಲ್ಲ. ಇವ್ರ ಮಾವ ಚೈತ್ರ ಅಂತ ಅನ್ಬಿಟ್ಟು ಅವಳು ಬಂದಿಲ್ಲ. ಅವಳು ನಮ್ಮ ಅಣ್ಣ ಬಂದಿಲ್ಲ ಇವತ್ತು. ನಮ್ಮ ಆಂಟಿ ಗೊತ್ತುಬಿಡ್ತೀನಿ ನಿಂಗೆ. ಅಕ್ಕ ಅಂತ ಆಮೇಲೆ ಸಿಗೋಣ. ಆಮೇಲೆ ಸಿಗ್ತೀವಿ. ಮೇಡಮ್ ನಾರಾಯಣ, ಎಲ್ಲ ಗಣ್ಯಮಾನ್ಯರೇ. ಇದೆಲ್ಲ ನಮ್ಮ ಕಾಲೇಜ್ ಸುತ್ತಮುತ್ತನೇ ಗೈಸ್. ಆಚೆ ಕರ್ಕೊಂಡು ಹೋಗಿದ್ರು, ಹಂಗೆ ಕಾಲೇಜ್ ರೌಂಡ್ ಹೊಡ್ಕೊಂಡು ಟಮಟೆ ಹೊಡಿತಿದ್ರು, ಡ್ಯಾನ್ಸ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡೆಲ್ಲ ಬಂದ್ವಿ. ಇವಾಗ ಕೆಳಗೆ ತಿನ್ನಕ್ ಹೋಗ್ತಾ ಇದೀವಿ ಗೈಸ್. ಕಾಸು ಎಲ್ಲೆಲ್ಲೋ ಎಲ್ಲ ಹುಟ್ಟಿಸ್ಕೊಂಡು ಇವಳು ಅವ್ರ ಅಣ್ಣನ ಹತ್ರ ಇಸ್ಕೊಂಡು ತಿನ್ನಕ್ಕೆ ಹೋಗ್ತಾ ಇದೀವಿ. ಕೆಳಗೆ ಬಂದು ನೋಡಿದ್ರೆ ಗೈಸ್, ನಮ್ಮ CCL ಚಾಂಪಿಯನ್ಸ್ ರಾಜೀವ್ ಸರ್, ಚಂದನ್ ಸರ್, ಪ್ರದೀಪ್ ಸರ್ ಎಲ್ಲ ಬಂದ್ಬಿಟ್ಟಿದ್ರು ಗೆಸ್ಟ್ ಆಗಿ. ಫ್ಯಾನ್ಸ್ ಅಲ್ಲ ಅಂದ್ರೂ ಒಂದು 3 ರೀಲ್ಸ್
ನೋಡಿರ್ತೀವಿ. ಒಂದು ಸರ್ ನಿಮ್ಮ ವಿಕ್ಟ್ರಿ ಸೆಲೆಬ್ರೇಷನ್ಸ್, ಎರಡನೇದು ಅಪರೂಪಕ್ಕೆ ಸುದೀಪ್ ಸರ್ ಬಾಯಲ್ಲಿ ಬಂದಿರೋ ಕೆಲವು ಪದಗಳು, ಮೂರನೇದು ರಾಜೀವ್ ಸರ್ ಅವರ ಸೆಂಚುರೀಸ್. ಸೊ ಬಿಗಿನಿಂಗ್ ಸೆಂಚುರಿ ಸ್ಟಾರ್ ಇಂದಾನೆ ಶುರು ಮಾಡೋಣ. ಸರ್ ಮೈಕ್ ಪ್ಲೀಸ್. ಸರ್ ಒಂದು ಕ್ವೆಶ್ಚನ್ ಫ್ರಮ್ ಮೈ ಸೈಡ್. ನನಗೆ ಫಸ್ಟ್ ಟೈಮ್ ರಾಜೀವ್ ಸರ್ ಅನ್ನೋ ಇಂಟ್ರೊಡಕ್ಷನ್ ಸಿಕ್ಕಿದ್ದು ನೀವು ಬಿಗ್ ಬಾಸಿಗೆ ಹೋದಾಗ. ನಿಮ್ಮ ಎಂಟ್ರಿ, ನೀವು ಇದ್ದಿದ್ದು, ವೀಕ್ ಡೇಸ್, ವೀಕೆಂಡ್ಸ್, ಆಲ್ ಹೋದಾಗ ಆ ರೆಫರೆನ್ಸ್ ಪಿಕ್ಚರ್ ನನಗೆ ಇನ್ನೂ ತುಂಬ ಚೆನ್ನಾಗಿ ನೆನಪಿದೆ. ಅದರಿಂದ ಬರ್ತಿರೋ ಪ್ರಶ್ನೆ, ನಿಮ್ಮ ಹೇರ್ ಕೇರ್ ಸೀಕ್ರೆಟ್ ಏನು ಸರ್? ಹಾಯ್, ಎಲ್ಲರಿಗೂ ನಮಸ್ಕಾರ. ಎಕ್ಸ್ಕ್ಯೂಸ್ ಮೀ ಫಾರ್ ಮೈ ವಾಯ್ಸ್. 2 ದಿನ ಕಿರ್ಚಾಡಿರೋದು ಇನ್ನೂ 3 ದಿನ ಆಗುತ್ತೆ ಕಮ್ಮಿ ಆಗೋಕ್ಕೆ. ಹೇರ್ ಕೇರ್ದು ಏನು, ಕಾಲೇಜ್ ಮುಗಿಯುತ್ತೆ, ಅದಾದ್ಮೇಲೆ ಕೆಲಸ ಸ್ಟಾರ್ಟ್ ಆಗುತ್ತೆ, ಅದಾದ್ಮೇಲೆ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ನಿಮ್ಮ ಟೀಚರ್ಸ್ ಕೈಲಿ ಬೈಸ್ಕೊಳಕ್ಕೆ ಸಾಧ್ಯ ಇಲ್ಲ, ಮತ್ತೆ ನೀವು ಬಂಕ್ ಕೊಡೋಕ್ಕೆ ಸಾಧ್ಯ ಇಲ್ಲ, ಮತ್ತೆ ಫಸ್ಟ್ ರ್ಯಾಂಕ್ ಲಾಸ್ಟ್ ರ್ಯಾಂಕ್ ಸಾಧ್ಯ ಇಲ್ಲ, ಮತ್ತೆ ಫಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ ಸಾಧ್ಯ ಇಲ್ಲ. ಅಲ್ಲ, ಅರ್ಥ ಆಗುತ್ತೆ. ನೀವು ನಿಂತಿರೋರು ಆ ಕಡೆ ಎಲ್ಲ ನನ್ನ ಜೊತೆಗಿರೋರು ಲಾಸ್ಟ್ ಬೆಂಚ್ ಸ್ನೇಹಿತರು, ನೀವೆಲ್ಲ ಈ ಕಡೆ ಸ್ವಲ್ಪ ಇದ್ದಾರೆ ಲಾಸ್ಟ್ ಬೆಂಚ್ ಅವರು. ಈ ಟೈಮಲ್ಲಿ ಅನ್ಸುತ್ತೆ ಕಾಲೇಜಲ್ಲಿ ಯಾಕಪ್ಪ ನಮ್ಮ ಲೆಕ್ಚರರ್ಸು ನಮ್ಮ ಪ್ರಿನ್ಸಿಪಲ್ಸ್ ಎಲ್ಲ ಬೈತಾ ಇದ್ದಾರೆ ಅಂತ. ಅದಾದ್ಮೇಲೆ ಅನ್ಸುತ್ತೆ ಅವ್ರು ಬೈದಿದ್ದೆ ಒಳ್ಳೇದಾಯ್ತು ಅಂತ. ಈ ಟೈಮಲ್ಲಿ ಅನ್ಸುತ್ತೆ ಅಪ್ಪ ಅಮ್ಮ ಯಾಕೆ ಬೈತಾ ಇದ್ದಾರೆ ಅಂತ. ಅದಾದ್ಮೇಲೆ ಅನ್ಸುತ್ತೆ ಅವ್ರು ಬೈದಿದ್ದೆ ಒಳ್ಳೇದಾಯ್ತು ಅಂತ. ಅಟ್ಲೀಸ್ಟ್ ನಿಮ್ಮ ಜನ್ರೇಷನಲ್ಲಿ ವಾಪಸ್ ಕೌಂಟ್ರ್ ಮಾಡ್ತೀರಾ ಪ್ರಿನ್ಸಿಪಲ್ಗೆ, ಟೀಚರ್ಸ್ಗೆ. ನಮ್ಮ ಜನ್ರೇಷನಲ್ಲಿ ಕೌಂಟ್ರ್ ಮಾಡೋ ಆಪರ್ಚುನಿಟಿನೇ ಇರಲಿಲ್ಲ, ಪ್ರಾಮಿಸ್ ಆಗಿರಲಿಲ್ಲ. ನಾನು ಫಸ್ಟ್ ಇಯರ್ ಡಿಗ್ರಿನಲ್ಲಿ ಇರ್ಬೇಕಾದ್ರೆ ಜಾಲಿ ಡೇಸ್ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು. ನಮ್ಮ HOD ನನಗೆ ಅಟೆಂಡೆನ್ಸು ಕೊಡ್ದಲೆ ಪೆನಾಲ್ಟಿ ಕಟ್ಟಕ್ಕೆ ಹೇಳಿದ್ರು. ಸೊ ಸಪೋರ್ಟ್ ಇರಲಿಲ್ಲ. ಬಟ್ ಇವತ್ತಿನ ಮಕ್ಕಳುಗಳಿಗೆ ಸಪೋರ್ಟ್ ಖಂಡಿತ ಇದೆ ಅಂತ ಅನ್ಕೊಂಡಿದ್ದೀನಿ BMS ಕಾಲೇಜ್ ಕಡೆಯಿಂದ. ಇದೆಯಾ ಇಲ್ವಾ ಗೊತ್ತಾಗುತ್ತೆ. ಯಾರು ಈ ಮುದ್ದಾದ ಸ್ಟೂಡೆಂಟ್ಸ್ ಅಂತ ಕರೆಯೋಕೆ ಇಷ್ಟಪಡ್ತೀನಿ. ಬಹಳ ಚೆನ್ನಾಗಿ ಕಾಣಿಸ್ತಿದ್ರೆ ಎಲ್ಲರೂ. ನಾನು ಏನೇನು ಮಾತಾಡಬೇಕು ಅಂದ್ಕೊಂಡಿದ್ದೆ ಇವರಿಬ್ರು ಮಾತಾಡ್ಬಿಟ್ಟಿದ್ದಾರೆ. ಇವತ್ತು ಟೆಕ್ನಾಲಜಿ ಯುಗ, ಸೊ ಕಾಪಿ ಪೇಸ್ಟ್. ಸರ್ ನನ್ನದೊಂದು ಪ್ರಶ್ನೆ ಇದೆ ಸರ್, ನಿಮ್ಮನ್ನ ಕೊನೆಯದಾಗಿ ಮಾತಾಡ್ಸಲಿಕ್ಕೆ ಇಟ್ಟಿದ್ದೆ ಕಾರಣಕ್ಕೆ ನನ್ನದೊಂದು ವೈಯಕ್ತಿಕ ಪ್ರಶ್ನೆ ನಿಮ್ಮ ಹತ್ರನೇ ಇದ್ದಿದ್ದು. ಸರ್ ನಿಮಗೆ ತುಂಬಾ ಹೆಸರು, ನೇಮ್, ಫೇಮ್ ಆ್ಯಂಡ್ ಇವತ್ತಿಗೆ ನಿಮ್ಮ ಧರ್ಮಪತ್ನಿ ಕವಿತಾ ಮ್ಯಾಮ್ನ ಪರಿಚಯ ಮಾಡಿಕೊಟ್ಟು ಸೀರಿಯಲ್ ಯಾವುದು ಸರ್? ನನ್ನ ಹೆಸರು ಲಕ್ಷ್ಮಿ ಸರ್. ಲಕ್ಷ್ಮಿ ಕೈ ಕೊಡಮ್ಮ. ಯಾಕಂದ್ರೆ ಅಲ್ಲ ಸರ್, ನಿಮ್ ಸೀರಿಯಲ್ ಇರೋ ತನಕ ಅದೇ ಟೈಟಲ್ ಟ್ರ್ಯಾಕ್ ಇರೋದು ಬಿಡಿ. ನಾನ್ ಸ್ಕೂಲ್ಗೆ ಹೋಗೋ ತನಕ ನಂಗೂ ಅದೇ ಟೈಟಲ್ ಟ್ರ್ಯಾಕ್. ಸ್ಕೂಲ್ ಅಲ್ಲ, ಟ್ಯೂಷನ್ ಅಲ್ಲ, ಸಾಸಿವೆ ಜೀರಿಗೆ ತರಕ್ ಹೋದ್ರು ರೋಡಲ್ಲಿ ಲಕ್ಷ್ಮಿ ಬಾರಮ್ಮ ಬಾರಮ್ಮ ಅಂತ ನೋಡಿ ಒಬ್ಬ ಹುಡುಗ ಅದನ್ನ ಇಂಪ್ರೂವೈಸ್ ಮಾಡ್ಬಿಟ್ಟಿದ್ದ. ಲಕ್ಷ್ಮಿ ಬಾರಮ್ಮ ಅಲ್ಲ, ಲಕ್ಷ್ಮಿ ಬಂದ್ಲಮ್ಮ. ಬಟ್ ಟುಡೇ ಐ ಆಮ್ ವೆರಿ ಹ್ಯಾಪಿ. ಯಾವ ಟೈಟಲ್ ಟ್ರ್ಯಾಕ್ ಆಕ್ಟರು ಆ ಟೈಟಲ್ ಟ್ರ್ಯಾಕ್ ಇಟ್ಕೊಂಡು ನನ್ನ ರೇಗಿಸ್ತಿದ್ರು, ಬಚ್ಚಿಟ್ಕೊತಿದ್ದೆ. ಅವತ್ತು ಸೇಮ್ ಟೈಟಲ್ ಟ್ರ್ಯಾಕ್ ಆಕ್ಟರ್ ಒಂದೇ ಸ್ಟೇಜ್ ಮೇಲೆ ನಿಂತಿದ್ದೀವಿ. ಒಂದು ಪುಟ್ಟ ಸರ್ಕಲ್ ಐ ಹ್ಯಾವ್ ಕಂಪ್ಲೀಟೆಡ್ ಇನ್ ಮೈ ಲೈಫ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್. ಆ ಅವಕಾಶ ಕೊಟ್ಟಿದ್ದು ನನಗೆ BMS ಕಾಲೇಜ್. ಸೊ ಥ್ಯಾಂಕ್ ಯು. ಐ ಆಮ್ ವೆರಿ ಪ್ರೌಡ್ ದಟ್ ಐ ಆಮ್ ಹಿಯರ್ ವಿತ್ ಯು ಟುಡೇ. ಆ್ಯಂಡ್ ನಾವು ನೀವು ನಿಮ್ಮ ಫ್ಯಾನ್ಸ್ ಉಂಟು. ಆಯ್ತು, ಎಲ್ಲ ಪ್ರದೀಪ್ ಅವ್ರು ಮಾತಾಡಿದ್ರೆ ಥ್ಯಾಂಕ್ ಯು ಸೋ ನೀವು ಮಚ್. ಮಾತಾಡಿ. ಮೊದಲನೇದಾಗಿ ನೀವು ಯಾರ್ಯಾರು ಬಾಯ್ಸ್ನ ಮಿಸ್ ಮಾಡ್ಕೊತೀರ ನನ್ನ ಜೊತೆ ಓದಬೇಕು ಅಂತ ಅನ್ಕೊಂಡಿದ್ದೀರ? ಯಾರೇ ಇಲ್ವಾ ಸರ್? ನಾವೆಲ್ಲ ಫುಲ್ ಆತ್ಮನಿರ್ಭರ್ BMS ಸರ್. ಎತ್ನಿಕ್ ಡೇಕ್ ನಾವೇ ಶರ್ಟ್ ಪಂಚ್ ಹಾಕೊಬರ್ತೀವಿ. ವಿ ಡೋಂಟ್ ಕೇರ್. ತುಂಬಾ ಮುಂದುವರೆದಿದೆ ಟೆಕ್ನಾಲಜಿಯಾ. ಅಂಡ್ ಏನೇನು ಮಾತಾಡಬೇಕು ಆ್ಯಕ್ಚುಲಿ ಪ್ರದೀಪ್ ಎಲ್ಲ ಹೇಳಿದ್ದಾರೆ. ಇವತ್ತು ಹೇಗಿರಬೇಕು, ನಾಳೆ ಹೇಗಿರಬೇಕು, ಹಿಂದೆ ಹೇಗಿತ್ತು. ಸೊ ನಂಗೇನಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾರೆ ಎಲ್ಲರೂ. ಅದು ಎಸ್ಪೆಷಲಿ ನಮ್ಮ ಕನ್ನಡದ ಹುಡುಗಿ ಜನಪದ ಜಾತ್ರೆಗೆ ಬಂದಿರುವಂಥ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇಲ್ಲಿ ಕರ್ಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಫ್ಲರ್ಟ್ ಸಿನಿಮಾ ಯಾರಾದರೂ ನೋಡಿದ್ರಾ? ಇಲ್ಲ ಅಲ್ವಾ? ಸೊ ರಿಲೀಸ್ ಆಗ್ತಾ ಇದೆ ಇದೇ ತಿಂಗಳು. ಮಿಸ್ ಮಾಡಿದೆ ನೋಡಿ, ಯಾಕಂದ್ರೆ ಈಗಿನ ಕಾಲದಲ್ಲಿ ಹುಡುಗರು ಹೇಗಿರ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲರೂ ನಂತರ ಪ್ರದೀಪ್ ತರ, ರಾಜೀವ್ ತರ ಒಳ್ಳೆ ಹುಡುಗರು ಸಿಗಲ್ಲ ಮದುವೆ ಆಗಕ್ಕೆ. ಓಕೆ, ಸೊ ಹೇಗಿರ್ತಾರೆ ಈಗಿನ ಕಾಲದ ಹುಡುಗರು ಹುಡುಗಿರು ಅದನ್ನ ನೋಡ್ಬೇಕು. ಈ ಜನರೇಷನ್ಗೆ ಮಾಡಿರುವಂತ ಸಿನಿಮಾ ಫ್ಲರ್ಟ್ ಅಂತ ಈ ತಿಂಗಳು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೋಡಿ. ಹಾಗೆ ನನ್ನ ಇಲ್ಲಿಗೆ ಕರ್ಸ್ಕೊಂಡಂತ BMS ಸಂಸ್ಥೆಯವರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಲವ್ ಯು ಆಲ್. ಇದು ಆಚೆ ಕಡೆಗೆ ತಗೊಂಡ್ರೆ ಒಂದು 20-25 ಅಲ್ವಾ? ಇಲ್ಲಿ ಬಂದು 30 ರೂಪೀಸ್ ಅಂತೆ ಗೈಸ್. ಗೋಲ್ಡ್ ಕೂಡ ಇಲ್ಲ, ಚೆನ್ನಾಗೂ ಇಲ್ಲ.
ಆಮೇಲೆ 2 ತಗೊಂಡಿದ್ದಕ್ಕೆ 5 ರೂಪಾಯಿ ಡಿಸ್ಕೌಂಟ್ ಮಾಡಿಬಿಟ್ರು. ನಿಂದೆ ಹೇಳಿ ನೋಡಿ ಗೈಸ್, ನನ್ನ ಅಕ್ಕನ ಇನ್ಫ್ಲೂಯೆನ್ಸ್ 5 ರೂಪಾಯಿ ಕಮ್ಮಿ ಮಾಡೋದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಮಕ್ಕಳಿಂದ ನಿಜವಾದ ದೇವಿಯ
ಇವಾಗೆಲ್ಲ ಡಿಜೆಗಳು ಮಾಡ್ತಿದ್ದಾರೆ. ಬಟ್ ನಮಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಇಂಟ್ರೆಸ್ಟ್. ಇವಾಗ ಮನೆಗೆ ಹೋಗೋಕ್ಕೆಲ್ಲ ಲಾಸ್ಟ್ ಒಂದು ಪಿಕ್ ತಗೊಂಡು ಮನೆಗೆ. ಸೊ ಬಾಯ್ ಮಾಡ್ಬಿಟ್ರಿ. ಬಾಯ್ ಮಾಡು ಭೂಮಿ. ಬಾಯ್. ಇವಳು ಭೂಮಿ, ಅವಳು ಭೂಮಿ. ಜಗಳ ಸ್ಟಾರ್ಟ್ ಆಯ್ತಿಲ್ಲ. ಬಾಯ್ ಅನ್ನೋದ್ರಲ್ಲಿ ಒಂದು ಆರ್ ಅನ್ನೋದ್ರಲ್ಲಿ ಏಯ್ ಸವಿತಾ ಬಾಯ್ ಮಾಡು. ಸವಿತಾ ಬಾಯ್. ನೆಕ್ಸ್ಟ್ ವ್ಲಾಗ್ ಎಲ್ಲ ಕಳಿಸಿ. ಬಾಯ್ ಬಾಯ್. ಬಾಯ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.